ನಿಮ್ಮ ಪ್ರಶ್ನೆ ಹೀಗಿದೆ ಅಲ್ವಾ, ಕೆಲವರು ಗುಂಪಲ್ಲೇ ಬರ್ತಾರೆ, ಗುಂಪಲ್ಲೇ ಹೊರಟೋಗ್ತಾರೆ. ಯಾಕೆ ಈ ಥರ? ಇದು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಬಹಳಷ್ಟು ಸತಿ ಆಗಿದೆ. ಏನಂದರೆ, ಗುಂಪಲ್ಲೇ ಬರಬೇಕಾದ್ರೆ ಅದಕ್ಕೆ ಗುಂಪಿಗೆ ಒಬ್ಬ ನಾಯಕ ಅಂತಿರ್ತಾನೆ ಅಥವಾ ನಾಯಕಿ. ಯಾರೋ ಲೀಡ್ ತೊಗೊಂಡಿರ್ತಾರೆ ಒಂದು ಗುಂಪನ್ನು. ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅವರು ಒಂದು ಗುಂಪನ್ನು ಆಳ್ತಾರೆ, ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಇವರು ಕೇಳಬೇಕು. ಎಷ್ಟು ಜನ ವೀಕ್ ಆಗಿರೋರು, ಸ್ವಂತ ಇನಿಷಿಯೇಟಿವ್ ತೊಗೊಳ್ಳದೇ ಇರೋರು, ಡಿಸಿಷನ್ ತೊಗೊಳ್ಳದೇ ಇರೋರು, ಅವ್ರಿಗೆ ಸುಮ್ಮನೆ ಗುಂಪು ಬೇಕಾಗಿರುತ್ತಷ್ಟೇ, ಒಂಟಿತನಕ್ಕೋಸ್ಕರ ಒಂದು ಗುಂಪಲ್ಲಿ ಸೇರಿಕೊಂಡಿರ್ತಾರೆ, ವೀಕ್ ಆಗಿರ್ತಾರೆ, ಬೇರೆ ಮಾಡೋಕ್ಕೆ ಕೆಲಸ ಇರಲ್ಲ, ಏನೋ ಒಂದು ಒಳ್ಳೆ ಕೆಲಸ ನಡೀತಾ ಇದೆ, ನಾನು ಅಲ್ಲಿ ಇರೋಣ, ಗುರ್ತಿಸ್ಕೊಳ್ಳೋಣ ಅಂತ ಗುರ್ತಿಸ್ಕೊಂಡಿರ್ತಾರೆ. ಅದನ್ನು ಒಂದು ಸತ್ಸಂಗನೋ ಒಂದು ಗುಂಪು ಕರ್ಕೊಳ್ತಾರೆ. ಅವರು ಭಜನೆ ಬರುತ್ತೋ ಬರಲ್ವೋ ಹಿಂದೆ ಕೂತ್ಕೊಂಡು ತುಟಿ ಅಲಾಡಿಸ್ತಾ ಇರ್ತಾರೆ, ತಾಳ ಹಾಕ್ತಾ ಇರ್ತಾರೆ, ಏನೋ ಒಂದು ಟೈಮ್ ಪಾಸ್ಗೆ ಯಾರಾದರೂ ಬೇಕು, ಆ ಥರ ಸೇರಿ ಒಂದು ಗುಂಪಾಗಿರುತ್ತೆ. ಅದನ್ನು ಭಾಳ ಸುಲಭವಾಗಿ ಆಳಬಹುದು. ಆ ಗುಂಪು ಹೇಳಿದ ಮಾತು ಕೇಳ್ತಾರೆ. ಅವ್ರೇನು ಹೇಳ್ತಾರೋ ಲೀಡರು, ನಾನು ಹೇಳ್ದಂಗೆ ಕೇಳಿ, ನಾನು ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ, ಒಂದು ಗುರುನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬರ್ತಾರೆ. ಅಥವಾ ಗುರುನೇ ಅಲ್ಲಿಗೆ ಕರೆಸ್ತಾರೆ. ಆಯಿತು, ಎಲ್ಲರೂ ಬಂದು ಸೇರ್ತಾರೆ. ಇವ್ರ ಮಾತು ಮೇಲೆ ಎಲ್ಲರೂ ಬಂದಿರ್ತಾರೆ, ಗುರುಗಳು ನೋಡೋಕ್ಕೆ ಬಂದಿರಲ್ಲ. ಇವ್ರೇನಾದ್ರು ತಿಳ್ಕೊಳ್ತಾರೆ, ಮತ್ತೆ ನಮ್ಮ ಗುಂಪಿಗೆ ಸೇರಿಸದೇ ಇದ್ದರೆ ಅವ್ರ ಮಾತು ಕೇಳೋಣ ಅಂತ ಬರ್ತಾರೆ. ಅದು ಯಾರಿಗೂ ಸ್ವಂತಿಕೆ ಇರಲ್ಲ. ಗುರು ಏನೇ ಮಾತಾಡಲಿ ಬಿಡಲಿ, ಅದು ಇಂಡಿವಿಜುವಲ್ ಆಗಿ ತೊಗೊಳಕ್ಕೂ ಅವ್ರ ಕೈಲಿ ತಾಕತ್ತಿರಲ್ಲ. ಆವಾಗ ಏನು ಮಾಡ್ತಾರೆ, ಗುಂಪಲ್ಲೇ ಬರ್ತಾರೆ, ಗುಂಪಲ್ಲೇ ಹೊರಟೋಗ್ತಾರೆ. ಗುಂಪಿನಲ್ಲಿರೋ ಲೀಡರ್ ಏನು ಮಾಡ್ತಾನೋ ಅದಕ್ಕೆ ಇದನ್ನು ಕಲೆಕ್ಟಿವ್ ಮೈಂಡ್ ಅಂತಾರೆ. ಕಲೆಕ್ಟಿವ್ ಮೈಂಡ್ಗೆ ಬರೀ ಪರ್ಸನಾಲಿಟಿ ಇರೋದು, ಇಂಡಿವಿಜುವಾಲಿಟಿ ಇರಲ್ಲ. ಪರ್ಸನಾಲಿಟಿಗೆ ಬೇಕಾದ ಐಡೆಂಟಿಟಿ ಅಷ್ಟೇನೆ. ಒಂದು ಗುಂಪನ್ನು ತಾನು ಐಡೆಂಟಿಫೈ ಮಾಡ್ಕೊಳ್ಳೋಷ್ಟೇ ಗೊತ್ತು, ತಾನು ಸ್ವಂತ ತನ್ನನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಈ ಥರದವರೇ ಸಮಾಜದಲ್ಲಿ ಜಾಸ್ತಿ ಇರೋದ್ರಿಂದ, ಸಮಾಜದಲ್ಲಿ ಇಂಥ ಗುಂಪುಗಳು ಜಾಸ್ತಿ ಇರೋದ್ರಿಂದ ಗುಂಪಿನ ಲೀಡರ್ಸ್ಗೆ ಎಲ್ಲರೂ ಬೆಲೆ ಕೊಡ್ತಾರೆ. ಇವ್ರನ್ನ ಕರೆದ್ರೆ 100 ಜನ ಕರ್ಕೊಂಬರ್ತಾರೆ, ಇವ್ರನ್ನ ಕರ್ಕೊಂಬಂದರೆ 50 ಜನ ಕರ್ಕೊಂಬರ್ತಾರೆ, ಇವ್ರನ್ನ ಕರೆದ್ರೆ 10 ಜನ ಕರ್ಕೊಂಬರ್ತಾರೆ, ಇವ್ರ ಕೆಪಾಸಿಟಿ 20. ಹಾಗೆ ಅಂತ ಅವರು ಲೀಡರ್ ಅಲ್ಲ, ಅವ್ರು 20 ಜನಕ್ಕೆ ಲೀಡರ್ ಅಷ್ಟೇನೇ. ಯಾರಾದರೂ ಒಬ್ಬರಿಗೆ ಜನಸಂಖ್ಯೆ ಬೇಕಾದರೆ ಇಂಥ ಲೀಡರ್ಸ್ದೆಲ್ಲ ಗುಡ್ಡೆ ಹಾಕ್ಕೊಂಡ್ರೆ ಜನ ಜಾಸ್ತಿ ಆಗ್ತಾರೆ. ಇದು ನಡೀತಾ ಇರಬೇಕಾದ್ರೆ ಅದು ಹೆಂಗೆ ಗುಂಪಿನಲ್ಲಿ ಬಂದಿರೋರು ಒಬ್ಬರೇ ನಿಲ್ಲಕ್ಕೆ ಸಾಧ್ಯನಾ? ಇಷ್ಟಾದ್ರೂ ತುಂಬ ಆಸಕ್ತಿ ಇರೋರು, ಗುಂಪಿನ ಶಕ್ತಿ ನನಗಿದು ಸಾಲದು, ನನಗೆ ಇಲ್ಲೇನೂ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಅದನ್ನು ಬಿಟ್ಟು ಬರೋರು ಭಾಳ ರೇರು. ಅದಕ್ಕೂ ಕೂಡ ತುಂಬ ತಾಕತ್ತು ಬೇಕು. ನಾನು ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಅವ್ರು ಹಾಗೇ ಬರೋಕ್ಕೆ ಸಾಧ್ಯ, ಒಬ್ಬರೇ ಬರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರೇ ಮನೆ ಬಿಡಲ್ಲ, ಒಬ್ಬರೇ ಬಸ್ಸಲ್ಲಿ ಬರಲ್ಲ, ಒಬ್ಬರಿಗೆ ಆಟೋಲ್ಲಿ ಬರೋಕ್ಕೆ ಹೆದರಿಕೆ. ಗುಂಪಿನಲ್ಲಿ ಬಂದರೆ ಬಸ್ಸಲ್ಲಿ ಬರ್ಬೋದು. ಆ ಥರ ಗುಂಪಿಗೆ ಏನೇನೇ ಗುರುತಿಸ್ಕೊಳ್ಳೋರು ಕೆಲವರೇನು 99% ಇದ್ದಾರೆ. ಅದರಿಂದ ಈ ಲೀಡರ್ಗಳು ಇವು ನಿಂತಿರೋದೇ ಅಂಥ ಶಕ್ತಿ ಇಲ್ಲದೆ ಇರೋರಿಂದ. ಶಕ್ತಿ ಇಲ್ಲದೆ ಇರೋರೆಲ್ಲ ಸೇರಿ ಇನ್ನೇನು ಶಕ್ತಿ ಕೊಡ್ತಾರೆ ಅವ್ರಿಗೆ? ಲೀಡರ್ಗೆ ಶಕ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವರು ಶಕ್ತಿ ಸಿಕ್ಕಿರೋ ಭ್ರಮೆನಲ್ಲಿರ್ತಾರೆ. ಅದರಿಂದ ಆ ಲೀಡರು ಕೂಡ ಬೆಳೆಯಲ್ಲ. ಪಾಲಿಟಿಕ್ಸ್ ಅಂದಾಗ ಇದನ್ನು ರಾಜಕೀಯ ಅಂತ ಹೇಳ್ತೀವಿ. ಹೇಗೆ ರಾಜ್ಯವನ್ನು ರಾಮ ಆಳದ್ನೋ ಅಥವಾ ರಾಜರುಗಳು ಆಳ್ತಾರೋ, ಮಿನಿಸ್ಟ್ರುಗಳು ಆಳ್ತಾರೋ, ಅದೇ ಥರ ಮನೆ ಯಜಮಾನನೂ ಮನೆಯಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಪ್ರತಿಯೊಬ್ಬರ ಕೆಪಾಸಿಟಿ, ಕೇಪಬಿಲಿಟಿ, ಅವರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟಾಗುತ್ತೆ, ಮಾನಸಿಕವಾಗಿ ಯಾರು ಸ್ಟ್ರಾಂಗು, ಫಿಸಿಕಲಿ ಯಾರು ಸ್ಟ್ರಾಂಗು, ಯಾರು ವೀಕು, ಯಾರಿಗೆ ಔಷಧಿ ಬೇಕು, ಯಾರಿಗೆ ಬರೀ ಆಹಾರ ಸಾಕು, ಯಾರಿಗೆ ಕಮ್ಮಿ ಆಹಾರ ತಿಂತಾರೆ, ಯಾರು ಜಾಸ್ತಿ ಆಹಾರ ತಿಂತಾರೆ, ಇದೆಲ್ಲನೂ ಆ ಸೈಕಾಲಜಿ ತಿಳ್ಕೊಂಡಿರಬೇಕು. ಮನೆಯಲ್ಲಿ ಕೆಲವರಿಗೆ ಕೆಲವು ಫುಡ್ ಬೇಕಾಗಲ್ಲ, ಕೆಲವು ಇಷ್ಟ ಆಗುತ್ತೆ, ಕೆಲವು ಬೇಡ, ತುಂಬ ಇದಿರುತ್ತೆ. ಒಂದು ರಾಜ್ಯ ನಡೆಸ್ದಂಗೆ ಮನೆ ನಡೆಸೋದು. ಒಂದು 4 ಜನ ಇದ್ರೂ ಒಂದು ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್, ಒಂದು ಆಶ್ರಮ ಎಲ್ಲ ನಡಿಬೇಕಾದ್ರೂ ಕೂಡ ಹೇಗೆ ರಾಜ್ಯಭಾರ ನಡೆಸ್ದಂಗೆ ನಡೆಸಬೇಕು. ಎಲ್ಲರೂ ಒಂದೇ ಥರ ಯೋಚನೆ ಮಾಡೋರು ಇರಲ್ಲ.
ಎಲ್ಲರ ಕೆಪಾಸಿಟಿನೂ ಒಂದೇ ಆಗಿರಲ್ಲ. ಎಲ್ಲರ ಹಸಿವು ಜ್ಞಾನಕ್ಕಾಗಿ ಒಂದೇ ಇಂಟೆನ್ಸಿಟಿಲಿ ಇರಲ್ಲ. ಗುರುವಿಗೆ ಬರೀ ಕೂತ್ಕೊಂಡು ಜ್ಞಾನ ಹೇಳೋದಷ್ಟೇ ಅಲ್ಲ, ಈ ಜ್ಞಾನಕ್ಕೆ ಯಾವ ಭಾಷೆ ಉಪಯೋಗಿಸಿದ್ರೆ ಯಾರಿಗರ್ಥ, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಇದನ್ನು ಯಾವ ರೀತಿ ಹೇಳ್ಬೋದು, ಭಜನೆಯಿಂದ ಹೇಳ್ಬೋದಾ, ಜಪ ಮಾಡಿಸ್ಬೋದಾ, ಬರೀ ನಮಸ್ಕಾರ ಹಾಕಿಸ್ಬೋದಾ, ಶ್ರೀಯಂತ್ರ ಎಕ್ಸ್ಪ್ಲೈನ್ ಮಾಡ್ಬೋದಾ, ಉಪನಿಷತ್ತು ಹೇಳ್ಬೋದಾ, ಸೂತ್ರಗಳನ್ನು ಬಿಡಿಸ್ಬೋದಾ, ಎಷ್ಟು ಇಂಟೆಲಿಜೆಂಟ್ ಇವನು, ಎಷ್ಟು ಗ್ರಾಸ್ಪ್ ಮಾಡಬಲ್ಲ, ಅವನ ಆಳ ಎಷ್ಟಕ್ಕೆ ಹೋಗ್ಬೋದು ಜ್ಞಾನ, ಅವನ ಕ್ವಾಲಿಟಿ ಏನು, ಎಷ್ಟು ಸತ್ವ ಇದೆ, ಇದ್ರ ಮೇಲೆ ಅವನು ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಡೀಲ್ ಮಾಡೋದನ್ನು ಪಾಲಿಟಿಕ್ಸ್ ಥರ ಕಾಣುತ್ತೆ. ಆದರೆ ಅದು ಪಾಲಿಟಿಕ್ಸ್ ಆದರೆ ಪಾಲಿಟಿಕ್ಸ್ ಬೇಕಾಗುತ್ತೆ. ಅಮ್ಮ, ಒಬ್ಬ ಶಿಷ್ಯ ಬೆಳೀತಾ ಇದ್ದಾನೆ ಅನ್ನೋದನ್ನ ಗುರು ಹೇಗೆ ಐಡೆಂಟಿಫೈ ಮಾಡ್ತಾರೆ? ಅದು ಹೇಗೆ ತಿಳಿಯುತ್ತೆ ಗುರುವಿಗೆ? ಶಿಷ್ಯ ಬೆಳೆಯೋದು ಗುರುಗೆ ಹೇಗೆ ತಿಳಿಯುತ್ತೆ ಅಂತ ಕೇಳ್ತಾ ಇದ್ದೀರ. ಶಿಷ್ಯ ಬೆಳೆಯೋದು ಗುರುವಿಗೆ ಒಂದೇ ವಿಷಯ ಹೇಳ್ತಾ ಇದ್ರೂ ಒಂದೊಂದು ಸತಿ ಒಂದೊಂದು ಥರ ಅವನ ಬೆಳವಣಿಗೆ ಆಗ್ತಾ ಇರುವಾಗ ಒಂದೊಂದು ಥರ ತೊಗೊಳ್ತದಲ್ಲ, ಅದರಿಂದ ಗೊತ್ತಾಗತ್ತೆ. ಅದೇ ವಿಚಾರ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅಥವಾ ಆಕ್ಸೆಪ್ಟೆನ್ಸ್ ಇರ್ಬೋದು. ಯಾವುದೇ ಒಂದು ವಿಚಾರ ಹೇಳಿದಾಗ ಅದನ್ನು ಇನ್ನೂ ಆಳವಾಗಿ ತೊಗೊಂಡಿರ್ತಾರೆ. ಒಂದೇ ಸತ್ಯ ಪ್ರತಿ ಸತಿನೂ ಮನನ ಮಾಡ್ತಾ ಇರ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಕೆಲವು ಸತಿ ಆಗುತ್ತೆ, ಕೆಲವು ಸತಿ ಆಗಲ್ಲ. ಆಗದೇ ಇದ್ದಾಗ ಅವರದ್ದು ರೆಸ್ಪಾನ್ಸ್ ಬೇರೆ ಥರ, ಆದಾಗ ಅವ್ರ ರೆಸ್ಪಾನ್ಸ್ ಬೇರೆ ಥರ. ಇದನ್ನು ಗಮನಿಸ್ತಾ ಇರ್ತಾನೆ ಗುರುವಿಗೆ ಗೊತ್ತಾಗತ್ತೆ. ಆ ಮೊದಲಿದ್ದಿದ್ದ ಚಡ್ಪಡಿಕೆ ಇರಲ್ಲ, ಯಾವ್ಯಾವುದು ನೆಗೆಟಿವಿಟಿ ಇತ್ತೋ ಅದೆಲ್ಲನೂ ಕಮ್ಮಿ ಆಗಿರುತ್ತೆ, ಅರಿವಿರುತ್ತೆ. ಅವ್ರ ಬಿಹೇವಿಯರ್ನಲ್ಲಿ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ, ಅವ್ರ ಧ್ವನಿನಲ್ಲಿ, ಮಾತಲ್ಲಿ ಎಲ್ಲ ಗೊತ್ತಾಗ್ತಾ ಇರುತ್ತೆ ಗುರುವಿಗೆ. ಬೇಗ ತಪ್ಪನ್ನು ಬೇಗ ತಿದ್ಕೋತಾರೆ, ಕಲ್ತ್ಕೋತಾರೆ. ಅವ್ರು ಹೇಗೆ ಡೀಲ್ ಮಾಡ್ತಾರೆ, ಹೇಗೆ ಎಷ್ಟು ಪ್ರೀತಿ ಮಾಡ್ತಾರೆ ಎಲ್ಲರನ್ನೂ, ಇದರಿಂದ ಗೊತ್ತಾಗತ್ತೆ, ಈಸಿಯಾಗಿ ಗೊತ್ತಾಗತ್ತೆ. ಕೆಲವರಿಗೆ ಎಷ್ಟೇ ಜ್ಞಾನ ಕೊಟ್ಟರು ಗುರುವಿನ ಮಾತನ್ನ ಅವರು ನಂಬೋದೇ ಇಲ್ಲ. ಯಾಕೆ ಆ ಥರ? ಈ ಪ್ರಶ್ನೆ, ಗುರುವಿನ ಮಾತನ್ನು ಎಷ್ಟೇ ಜ್ಞಾನ ಕೊಟ್ಟರೂ ಕೆಲವರು ನಂಬಲ್ಲ ಅನ್ನೋ ಪ್ರಶ್ನೆ ಅಲ್ವಾ. ಈ ಪ್ರಶ್ನೆ ಹೇಗೆ ಅಂದರೆ ಆ ಪ್ರಶ್ನೆನಲ್ಲೇ ಉತ್ತರ ಇದೆ. ಜ್ಞಾನ ಅಂತ ಅವ್ರಿಗೆ ಗೊತ್ತೇ ಇಲ್ವೇ. ಜ್ಞಾನ ಅಂತ ಯಾರಿಗೆ ಗೊತ್ತಾಗತ್ತೆ? ನನಗೆ ಜ್ಞಾನ ಬೇಕು, ನಾನು ಅಜ್ಞಾನಿ ಅಂತ ರಿಯಲೈಸ್ ಮಾಡಿದಾಗ. ಅವರು ತಾನು ಅಜ್ಞಾನಿ ಅಂತ ಒಪ್ಕೊಂಡೇ ಇರಲ್ಲ. ಗುರುವಿನ ಹತ್ರ ಬರೋದು ಅಭ್ಯಾಸ, ಗುರುವಿನ ಮಾತು ಕೇಳೋದು ಅಭ್ಯಾಸ. ಈ ಅಭ್ಯಾಸದಲ್ಲಿ ಎಷ್ಟೋ ಕಿವಿ ಮೇಲೆ ಬಿದ್ದಿದ್ರೂ ಒಳಗೆ ಹೋಗಿರಲ್ಲ, ಶ್ರವಣವೇ ಆಗಿರಲ್ಲ. ಮನನದ ವಿಚಾರ ಇರಲಿ, ಶ್ರವಣವೇ ಆಗಿರಲ್ಲ. ಎಷ್ಟು ಜಡ ಇರುತ್ತೆ ಅಂದರೆ ಬೇಡದೇ ಇದ್ದಾಗ ನಾವು ನಿದ್ದೆ ಮಾಡಿದವ್ರು ಇದ್ದಾರೆ ಅಲ್ವಾ. ಗುರುವಿನ ಧ್ವನಿಗೆ ಅವ್ರಿಗೆ ನಿದ್ದೆ ಬರುತ್ತೆ. ಯಾಕೆಂದರೆ ಅವ್ರಿಗೆ ಅದು ಬೇಡ, ಅವ್ರಿಗೆ ಅದು ಯಾವಾಗ ಬೇಡ ಆಗುತ್ತೆ ನಿದ್ದೆ ಬರುತ್ತೆ. ನಿದ್ದೆ ಒಂದು ಜೋಗುಳದಲ್ಲಿ ಹೇಗೆ ನಿದ್ದೆ ಬರುತ್ತೋ ಗುರುವಿನ ಮಾತಿಗೆ ಟ್ಯೂನ್ ಆಗೋಗಿರುತ್ತೆ. ಆ ಧ್ವನಿ ಕೇಳಿದ ತಕ್ಷಣ ನಿದ್ದೆ ಬರುತ್ತೆ. ಕೆಲವರು ನಿದ್ದೆ ಮಾಡೋಕ್ಕೆ ಸತ್ಸಂಗಕ್ಕೆ ಬರ್ತಾರೆ, ಅಲ್ಲಿ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಅದು ಧ್ಯಾನ ಅಂತಲೂ ಕರೀತಾರೆ. ನಾನು ಧ್ಯಾನ ಮಾಡ್ತಿದ್ದೆ ಅಂತ ಹೇಳ್ತಾರೆ, ನಿದ್ದೆ ಅಂತ ಒಪ್ಕೊಳ್ಳಲ್ಲ. ತುಂಬ ರಿಲ್ಯಾಕ್ಸ್ ಆಗುತ್ತೆ ಗುರುವಿನ ಪ್ರೆಸೆನ್ಸ್ನಲ್ಲಿ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಾನು ಎಷ್ಟೋ ಸಲ ಮಲ್ಕೊಳ್ಳಿ ಬಿಡು ಪಾಪ, ರಾತ್ರಿ ನಿದ್ದೆ ಬಂದಿಲ್ವೇನೋ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಅವರಿಗೆ ಬೇಡ, ಅದು ಬೇಕಾಗಿಲ್ಲ. ದಟ್ ಈಗೋ, ಥಮಸಿಕ್ ಈಗೋ, ಇನರ್ಷಿಯಾ, ಅದು ಮಲಗಿಸ್ಬಿಡುತ್ತೆ ಪೂರ್ತಿ. ಕೆಲವ್ರಿಗೆ ಇಲ್ಲಿ ಇದ್ದಾಗ ಮಾತ್ರ ಏನು ಕೇಳಿಸ್ಕೋತಾರೋ ಅದೆಲ್ಲ ಹೋಗಿರುತ್ತೆ. ಗೇಟಿಂದ ಆಚೆ ಹೋದ ತಕ್ಷಣ ಶಿಫ್ಟ್ ಆಗೋಗುತ್ತೆ. ಪ್ರಪಂಚಿಕ ಜ್ಞಾನ ಬಂದ ತಕ್ಷಣ ಅದನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ, ಇಲ್ಲಿದ್ದಾಗ ಅದೆಲ್ಲ ಮರೀತಾರೆ, ಕೇಳ್ತಾರೆ. ಆದರೆ ಹೋಗುವಾಗ ಮರ್ತೋಗುತ್ತೆ. ಆವಾಗ ಅನ್ಕೋತಾರೆ, ನನಗೇ ಆಗಲಿಲ್ಲ, ಇವ್ರಿಗಾಗತ್ತಾ? ಗುರು ಮೇಲೆ ಚಾಲೆಂಜ್ ಮಾಡಿಬಿಡ್ತಾರೆ ಅವರು. ನನಗೇ ಆಗ್ತಾಯಿಲ್ಲ, ನಾನು ಕೂತ್ಕೊಂಡು ಎಲ್ಲ ಕೇಳಿದೆ, ನನಗೆಲ್ಲ ಗೊತ್ತಿದೆ, ನನಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಗುರುಗೂ ಆಗಲ್ಲ, ಮಾಡೋದು ಕಷ್ಟ, ಬಾಯಲ್ಲಿ ಹೇಳೋದು ಸುಲಭ ಅಂದ್ಬಿಡ್ತಾರೆ. ಅವ್ರು ಗುರುನೇ ನಂಬಲ್ಲ.
ಗುರು ಜ್ಞಾನ ಏನು ನಂಬ್ತಾರೆ? ಗುರು ಜ್ಞಾನ ನಂಬಿದ್ರೂ ಕೂಡ ಗುರು ನಂಬಲ್ಲ. ಯಾಕೆಂದರೆ ಗುರು ಹೆಂಗಿರೋಕ್ಕೆ ಸಾಧ್ಯ? ಮನುಷ್ಯ ಅಲ್ವಾ ಅವನು? ನಮ್ಮ ಥರನೇ ಅಲ್ವಾ? ಅವ್ರು ನಮ್ಮ ತಾವು ಊಟ ಮಾಡ್ದಂಗೆ ಮಾಡ್ತಾರಲ್ಲ, ಅವ್ರಿಗೂ ಅವರು ಉಪ್ಪು ತಿಂತಾರಲ್ಲ, ಅವ್ರು ಹಂಗಿದ್ರೆ ಅವ್ನಿಗೆ ಹೇಗಾಗತ್ತೆ? ಸುಳ್ಳಿರ್ಬೋದು. ನನಗೆ ಮಾಡೋಕ್ಕೆ ಯಾವ್ಯಾವ್ದಾಗಲ್ಲ ಅದು ಯಾರಿಗೂ ಆಗಲ್ಲ ಅನ್ನೋರು ಇದ್ದಾರಲ್ವ, ಅವ್ರು ನಂಬಲ್ಲ. ಅವ್ರು ಈಗೋ ನಂಬೋದೇ ಇಲ್ಲ, ಏನು ಮಾಡಿದ್ರೂ ನಂಬೋದಿಲ್ಲ. ಎಷ್ಟೋ ಸತಿ ನಾನು ಭಾನು ಹತ್ರ ಹೇಳ್ತಾ ಇರ್ತೀನಿ, ನಾವು ಅಂದ್ಕೊಳ್ತಾ ಇರ್ತೀವಿ, ನಾವು ಈ ಥರ ಈ ಥರ ಯೋಚನೆ ಮಾಡ್ತೀವಿ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯೋಚನೆ ಮಾಡೋಕ್ಕೆ ಆಗತ್ತಾ ಅಂತ ಕೂಡ ಗೊತ್ತಿಲ್ಲ, ಯೋಚನೆ ಮಾಡಬಹುದೇನೋ ಅಂತ ಕೂಡ ಗೊತ್ತಿಲ್ಲ. ಅವರಿಗೆ ನೀವಿಷ್ಟು ಪ್ರೀತಿ ಮಾಡೋದು ಸಾಧ್ಯವೇ ಇಲ್ಲ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಸಾಧ್ಯನೇ ಇಲ್ಲ ಅದು ಅಂತಲೇ ಅವ್ರು ಅಂದ್ಕೊಂಡಿದ್ದಾರೆ. ಹೇಗೆ ನಂಬ್ತಾರೆ ಅವರು? ಏನೋ ಇವ್ರು ನಮ್ಮಿಂದ ಕೆಲಸ ಆಗಬೇಕೇನೋ ಅದಕ್ಕೆ ನಮಗೆ ಮಸ್ಕ ಹೊಡಿತಾ ಇದ್ದಾರೆ. ಯಾಕೆಂದರೆ ಅವರು ಅದನ್ನೇ ಮಾಡ್ತಾ ಇರ್ತಾರಲ್ಲ ಹೊರಗಡೆ. ನಿಜವಾದ ಪ್ರೀತಿ ಸಿಕ್ಕಿರಲ್ಲ, ಅವರು ಮಸ್ಕ ಹೊಡೆಸ್ಕೋತಾ ಇರ್ತಾರೆ. ಅದನ್ನು ನಂಬಿರೋರು ಹೇಗೆ ನಂಬ್ತಾರೆ? ಗುರುಗಳ ಜ್ಞಾನನೂ ನಂಬಲ್ಲ, ಗುರುಗಳ ಮಾತು ನಂಬಲ್ಲ. ಆದರೆ ಒಂದು ರೀತಿ ತೋರಿಕೆನಲ್ಲಿ ಇರ್ತಾರೆ. ಅವ್ರ ಗುರು ಹೇಳಿದ್ದೇನೂ ಮಾಡೋದು ಇಲ್ಲ, ಹ್ಞೂ ಅಂತಾರೆ ಹೊರತು ಮಾಡಲ್ಲ. ತುಂಬ ಜನ ಗುರು ಹೇಳಿದಾಗ ತಲೆ ಆಡಿಸಿದವ್ರು ಇದ್ದಾರೆ. ಆಮೇಲೆ ಒಳಗಡೆ ಹೀಗಾಗ್ತಾ ಇರುತ್ತೆ ತಲೆ, ಹೊರಗಡೆ ಹೀಗಾಗ್ತಾ ಇರುತ್ತೆ. ಅಲ್ಲಿ ಯಾವಾಗ ಕ್ರಾಸ್ ಆಯಿತು ಇಲ್ಲ ಅಂತಲೇ. ಗುರುವಿನ ಹತ್ರ ಕೆಲವರಿಗೆ ಸಂಕೋಚ ಇರುತ್ತೆ, ಕೆಲವರಿಗೆ ಭಯ ಇರುತ್ತೆ, ಇನ್ನು ಕೆಲವರಿಗೆ ಮಾತಾಡಬೇಕು ಅನ್ನುವಂಥ ಆಸೆ ಇದ್ರೂ ಒಂಥರ ಹಿಂಜರಿಕೆ ಇರುತ್ತೆ. ಯಾಕೆ ಈ ಥರ ಇರುತ್ತೆ ಅಮ್ಮ? ಗುರುವಿನ ಹತ್ರ ಭಯ ಇರೋದು, ಗುರುವಿನ ಹತ್ರ ಸಂಕೋಚ ಇರೋದು, ಗುರುವಿನ ಹತ್ರ ಹಿಂಜರಿಕೆ ಇರೋದು. ಹಿಂಜರಿಕೆ, ಭಯ, ಸಂಕೋಚ ಮೂರು ಕೂಡ ನೆಗೆಟಿವ್ ಕ್ವಾಲಿಟಿ ಆಫ್ ದಿ ಈಗೋ. ಸಂಕುಚಿತ ಮನಸ್ಸಿನಲ್ಲಿ ಇರೋನಿಗೆ ಸಂಕೋಚ ಬರೋದು. ಯಾರಿಗೆ ಸಂಕುಚಿತ ಮನಸ್ಸಿರುತ್ತೆ ಅವನಿಗೆ ಎದುರಿಸೋಕ್ಕಾಗಲ್ಲ, ಭಯ ಇರುತ್ತೆ. ಇನ್ನೂ ಸಂಕೋಚವಾಗಿದ್ದರೆ, ಮನಸ್ಸು ಸಂಕುಚಿತವಾಗಿದ್ದರೆ ಸ್ಟೆಪ್ಪನ್ನು ಮುಂದಕ್ಕಿಡೋಕ್ಕಾಗಲ್ಲ, ಹಿಂದಿಡತಾನೆ ಅವನು. ಪ್ರತಿ ಸತಿನೂ ಅವನು ಫೇಸ್ ಮಾಡೋಕ್ಕೆ ಮುಂದಕ್ಕೆ ಹೋಗಲ್ಲ, ಒಂದು ಹೆಜ್ಜೆ ಹಿಂದಕ್ಕಿಡ್ತಾನೆ. ಹಿಂದಕ್ಕೆ ಹೋಗ್ತಾ ಇರ್ತಾನೆ, ಜಾರ್ತಾ ಇರ್ತಾನೆ, ಬೀಳ್ತಾ ಇರ್ತಾನೆ. ಅವನಿಗೆ ಗುರುಗಳನ್ನ ಎದುರಿಸೋಕ್ಕಾಗಲ್ಲ. ಇಲ್ಲಿ ಗುರು ಅಂದರೆ ನಾವು ಪರ್ಸನ್ ಅಂತ ತಗೊಳ್ಳೋದು ಬೇಡ, ಸತ್ಯ ಅಂತ ತಗೊಳ್ಳೋಣ. ಈ ಮೂರು ಕ್ವಾಲಿಟಿನೂ, ಹಿಂಜರಿಕೆ, ಭಯ ಮತ್ತು ಸಂಕೋಚ, ಈ ಮೂರು ಕೂಡ ಭ್ರಮೆ, ಇದು ಮಾಯೆ. ಯಾಕೆ ಅಂದರೆ ಇದು ಅಹಂಕಾರದ ಕ್ವಾಲಿಟಿ. ಇದು ಮಾಯೆ ಆದ್ದರಿಂದ ಅದಕ್ಕೆ ಶಕ್ತಿ ಇಲ್ಲ. ಶಕ್ತಿ ಯಾವಾಗಿಲ್ಲ? ಸುಳ್ಳೋದೆಲ್ಲ ಸುಳ್ಳು ಆರೋಪ ಇದು. ಅದಕ್ಕೆ ಗುರುವಿನ ಮುಂದೆ ಸುಳ್ಳು ಆರೋಪಕ್ಕೆ ಬರೋಕ್ಕಾಗಲ್ಲ. ದ ಬೇಸಿಕ್ ಈಸ್ ಇಟ್ ಕೆನಾಟ್ ಫೇಸ್ ದಿ ಟ್ರೂತ್, ಇಟ್ ಕೆನಾಟ್ ಫೇಸ್ ದಿ ಎಕ್ಸಿಸ್ಟೆನ್ಷಿಯಲ್, ಇಟ್ ಕೆನಾಟ್ ಫೇಸ್ ದಿ ಮಿರರ್. ಬೆತ್ತಲಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ. ಯಾಕೆಂದರೆ ಒಳಗಡೆ ಏನಿಲ್ಲ, ಖಾಲಿ, ಶಕ್ತಿ ಇಲ್ಲ, ಸುಮ್ಮನೆ ಬಲೂನ್ ಥರ. ಅದಕ್ಕೆ ಡೀಪ್ ಇನ್ಸೈಡ್ ಗೊತ್ತು, ತುಂಬ ಆಳದಲ್ಲಿ ನಮಗೆ ಗೊತ್ತು ಇದು ಸುಳ್ಳು ಅಂತ. ನಮ್ಮದೆಲ್ಲ ಬರೀ ನಾಟಕ ಅಂತ ನಮಗೆ ಗೊತ್ತು, ಆದರೆ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಹಾಗಾಗೋದು ಸಹಜ. ಆವಾಗ ಏನು ಮಾಡಬೇಕು? ಗುರುವಿಗೆ ಅದು ಗೊತ್ತು. ಅದರಿಂದ ಗುರು ಸಂಕೋಚವನ್ನು ಹೋಗಿಸೋದು ಹೇಗೆ ಅಂದರೆ ಅವನ ಮನಸ್ಸನ್ನು ವಿಶಾಲ ಮಾಡ್ತಾನೆ. ಪ್ರೀತಿ ಕೊಟ್ಟರೆ ಮನಸ್ಸು ವಿಶಾಲವಾಗುತ್ತೆ. ಅವ್ರಿಗೇನು ಆಸಕ್ತಿನೋ ಅದನ್ನು ಕೊಟ್ಟರೆ ಮನಸ್ಸು ವಿಶಾಲವಾಗುತ್ತೆ. ಅವ್ರಿಗೆ ಯಾವುದನ್ನ ಆಸಕ್ತಿ, ಅವ್ರಿಗೆ ಯಾವ ಥರ ಹೇಳಿದ್ರೆ ಆಸಕ್ತಿ, ಅದನ್ನು ತಿಳ್ಕೊಂಡು ಗುರು ಅದಕ್ಕೆ ಸರಿಯಾಗಿ ಮದ್ದನ್ನು ಕೊಡ್ತಾನೆ. ಜ್ಞಾನದಲ್ಲಿ ಕೊಡ್ತಾನೆ ಮದ್ದನ್ನು. ಕೆಲವು ಸತಿ ಮಾತಾಡಿ, ಕೆಲವು ಸತಿ ತಮಾಷೆ ಮಾಡಿ, ಕೆಲವು ಸತಿ ಕತೆ ಹೇಳಿ, ಕೆಲವು ಸತಿ ಉದಾಹರಣೆಗಳನ್ನು ಕೊಟ್ಟು, ಕೆಲವು ಸತಿ ಜಸ್ಟ್ ಬೈ ಹಿಸ್ ಪ್ರೆಸೆನ್ಸ್ ಗುರು ಗಿವ್ಸ್ ದಟ್ ಸೊಲೇಸ್ ಆ್ಯಂಡ್ ಪೀಸ್. ಅವರಿಗೆ ಆವಾಗ ಒಂದು ಮನಸ್ಸು ವಿಶಾಲವಾಗುತ್ತೆ. ಮನಸ್ಸು ವಿಶಾಲ ಮಾಡಿ, ಮನಸ್ಸನ್ನು ಕರಗಿಸಿ, ಮನಸ್ಸನ್ನು ಸ್ವಲ್ಪ ರಿಸೆಪ್ಟಿವ್ ಆಗಿ ಮಾಡಿ ತಕ್ಷಣ ಹಾಕ್ತಾನೆ ಜ್ಞಾನನ. ಪುನಃ ಮುಚ್ಕೊಳ್ಳುತ್ತದು, ಆದರೆ ನಿಧಾನ ಕೆಲಸ ಮಾಡುತ್ತೆ. ಆವಾಗ ಸಂಕೋಚ ಹೋಗುತ್ತೆ. ಗುರು ಸ್ನೇಹಿತನ ಥರ ಇರ್ತಾನೆ, ಸಂಕೋಚ ಹೋಗುತ್ತೆ. ತಂದೆ ತಾಯಿ ಥರ ಟ್ರೀಟ್ ಮಾಡ್ತಾನೆ, ಸಂಕೋಚ ಹೋಗುತ್ತೆ. ಆಮೇಲೆ ಭಯ ಹೋಗುತ್ತೆ, ಧೈರ್ಯ ಕೊಡ್ತಾನೆ. ಯಾಕೆಂದರೆ ಪ್ರೀತಿ ಮಾಡೋದ್ರಲ್ಲಿ ಅವನಿಗೆ ಭಯ ಹೋಗುತ್ತೆ, ಈ ಥರ ಭಯ ಹೋಗಿಸ್ತಾನೆ. ಆಮೇಲೆ ಅವರಲ್ಲಿ ಹಿಂಜರಿಕೆ ಇದ್ದರೆ ಹಿಂದ್ಗಡೆಯಿಂದ ತಳ್ಳಿ ಮುಂದ್ಗಡೆಯಿಂದ ಎಳಿತಾನೆ.
ಗುರುಗೆ ಎರಡೂ ಬರುತ್ತೆ. ಅದರಿಂದ ಗುರು ನಿಧಾನವಾಗಿ ಅವ್ರನ್ನ ಪಳಗಿಸ್ತಾನೆ, ಅಂದರೆ ಅವರ ಮನಸ್ಸನ್ನು ಪಳಗಿಸ್ತಾನೆ, ತನ್ನ ಮುಂದೆ ನಿಲ್ಲಿಸ್ತಾನೆ, ಹೆದರಿಸಲ್ಲ, ಪ್ರೀತಿ ಮಾಡ್ತಾನೆ, ಹಾಗೆ ಒಲಿಸ್ಕೊಳ್ತಾನೆ. ಮೊದಲು ಗುರು ಒಲಿಸ್ಕೊಳ್ಳೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಆಕರ್ಷಣೆಗೆ ಇವರು ಒಳಪಡ್ತಾರೆ. ಇವ್ರಿಗೂ ಗೊತ್ತಿಲ್ಲ ಯಾತಕ್ಕೆ ನಮ್ಗೆ ಹಂಗೆ ಆಗ್ತಾಯಿದೆ, ನಾವು ಇವಾಗ ಚೇಂಜ್ ಆಗ್ತಾಯಿದ್ದೀವಿ ಅನಿಸುತ್ತೆ. ಬಟ್ ಇದೆಲ್ಲ ಕ್ವಾಲಿಟಿ ಗುರುವಿನ ಒಂದು ಜ್ಞಾನದ ಒಂದು ಚಮತ್ಕಾರ ಮತ್ತು ಶಕ್ತಿ.